ಹಾಯ್ ಹೆಲೋ ನಮಸ್ತೆ ಯಕ್ಷ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್ ಚಾರ್ಮಾಡಿ. ಮತ್ತೊಂದು ವ್ಲಾಗಿಗೆ ನಿಮಗೆಲ್ಲ ಸ್ವಾಗತ. ಸುಬ್ರಹ್ಮಣ್ಯದಿಂದ ಬೇಲೂರಿಗೆ ಹೊರಟಿದ್ದೇವೆ. ಬೆಳಿಗ್ಗೆ ಬೇಗ ಬ್ರಷ್ ಎಲ್ಲ ಮಾಡಿ ಬೆಳಿಗ್ಗೆ 5ಗಂಟೆಗೆ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ ಬಸ್ ಮತ್ತು ನಮ್ಮ ಲಾರಿ ರೆಡಿಯಾಗಿತ್ತು. ಸೊ ಅಲ್ಲಿಂದ ಬೆಳಿಗ್ಗೆ ಬೇಗ ಅಂದರೆ 5ಗಂಟೆಗೆ ಎದ್ದಿದ್ದೇವೆ. ನೈಟ್ ಮಲಗುವಾಗಲೇ 7:30 7:30 ಅಲ್ಲ, 2:15 ಕಳೆದಿದೆ, 3 ಗಂಟೆ ಆಗಿದೆ. 5ಗಂಟೆಗೆ ಎಲ್ಲ ಎದ್ದು ಸುಬ್ರಹ್ಮಣ್ಯದಿಂದ ನಮಗೆ ಲಾಡ್ಜ್ ಕೊಟ್ಟಿದ್ದರು, ಅಲ್ಲಿಂದ ಎದ್ದು ಬಸ್ ಇದ್ದಲ್ಲಿಗೆ ಎಲ್ಲ ಹೊರಟು ಬೇಗ ಬಂದಿದ್ದೇವೆ. 5 o'clock 5:30 ಅಷ್ಟೊತ್ತಿಗೆ ನಾವೆಲ್ಲ ಬಂದ್ವಿ. ಆಗ ದೇವಸ್ಥಾನದ ಎದುರುಗಡೆ ಎಲ್ಲ ಜನ ಬಂದಿದ್ದರು. ಬೆಳಿಗ್ಗೆ ಬೇಗ ಸೇವೆ ಎಲ್ಲ ಇರ್ತದಲ್ಲ, ಅವರೆಲ್ಲ ಬಂದಿದ್ದರು. ಅವರ ಸೇವೆಗೆ ಎಲ್ಲ ಕೆಲವರೆಲ್ಲ ವೆಯ್ಟ್ ಮಾಡ್ತಿದ್ರು. ಈಗ ನೋಡಿ 5:30 ಆದಷ್ಟೇ, ಸರಿಯಾಗಿ ಬೆಳಕಾಗಿರಲಿಲ್ಲ. ಸೊ ಎಲ್ಲ ಬಸ್ಸಲ್ಲೆಲ್ಲ ಬಂದು ಕೂತ್ವಿ. ನಮಗೆ ಫಲ್ಗುಣಿ ಅನ್ನುವಂತಹ ಬಸ್ಸು ಕೊಟ್ಟಿದ್ದಾರೆ. ಸೊ ಬಸ್ಸಿಂದ ಡೈರೆಕ್ಟಾಗಿ ನಾವು ಅರೇಹಳ್ಳಿ ಅಂದರೆ ಹಾಸನ, ಸಕಲೇಶಪುರ ಇದೆಲ್ಲ ದಾಟಿ ಬೇಲೂರು ಮತ್ತು ಹಾಸನ ಮಧ್ಯೆ ಇರುವಂತಹ ಅರೇಹಳ್ಳಿ ಅನ್ನುವಂಥ ಜಾಗದಲ್ಲಿ ಯಕ್ಷಗಾನ ಇತ್ತು. ಅಲ್ಲಿಗೆ ಬಂದ್ವಿ. ಬಸ್ಸಲ್ಲಿ ಎಲ್ಲ ಕೂತು ಬೆಳಿಗ್ಗೆ 5:30 ಅಷ್ಟು ಹೊತ್ತಿಗೆ ನಾವು ಹೊರಟ್ವಿ ಅಲ್ಲಿಂದ. ಸೊ ಒಂದಷ್ಟು ಬಸ್ಸಲ್ಲೆಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡೆಲ್ಲ ಬಂದ್ವಿ. ಚೆನ್ನಾಗಿರೋ ಬಸ್ಸನ್ನು ಕೊಟ್ಟಿದ್ದಾರೆ, AC ಬಸ್ ಬೇರೆ, ಒಳ್ಳೆಯ ವ್ಯವಸ್ಥೆ ಎಲ್ಲ ಇತ್ತು ಬಸ್ಸಲ್ಲಿ. ಅದಾಗಿ ನಾವು ಫೈನಲಿ ಯಕ್ಷಗಾನ ಲೊಕೇಶನ್ ಹತ್ರ ಬಂದ್ವಿ. ಅಲ್ಲಿಗೆ ಬರುವಾಗ ಬೆಳಿಗ್ಗೆ ಎಷ್ಟು 6:30 7:30 ಏನೋ ಆಗಿದೆ. ಬಂದು 7:30 ಎಲ್ಲ ಜಾಸ್ತಿ ಆಗಿದೆ ಟೈಮು. ಅಲ್ಲಿಗೆ ಬರುವಾಗ ಫ್ಲೆಕ್ಸನ್ನೆಲ್ಲ ಹಾಕಿದ್ರು, ಒಳ್ಳೆಯ ಇದು ಫ್ಲೆಕ್ಸ್ ಎಲ್ಲ ಹಾಕಿ ತುಂಬ ಗ್ರ್ಯಾಂಡಾಗಿ ಮಾಡಿದರು ಅಂತ ಕಾಣ್ತದೆ. ಸೊ ಕೆಲವರೆಲ್ಲ ನಿದ್ರೆ ಮಾಡಿದರು, ಸುಸ್ತಾಗಿತ್ತಲ್ಲ, ಹಾಗೆ ಕೆಲವರೆಲ್ಲ ನಿದ್ರೆಯಲ್ಲಿದ್ದರು. 8-9 ಗಂಟೆ ಹೊತ್ತಿಗೇನೋ ಬಂದಿದ್ದೇವೆ ಅಂತ ಕಾಣ್ತದೆ. ಅದು ಫೈನಲಿ ಆಟ ಆಗುವಂತಹ ಜಾಗದ ಹತ್ರ ಕೂಡ ಬಂದ್ವಿ. ನೋಡಿ, ಇದೇ ಪ್ಲೇಸಲ್ಲಿ ಯಕ್ಷಗಾನ ಆಗುವಂಥದ್ದು. ಇದು ಬೆಳಿಗ್ಗೆ ಶೂಟಿಂಗ್ ಮಾಡಿರುವಂಥದ್ದು. ಹಾಗೆಲ್ಲ ಬಸ್ಸಿನಿಂದೆಲ್ಲ ಇಳ್ಕೊಂಡು, ಚಳಿಯಲ್ಲಿತ್ತು ಸ್ವಲ್ಪ, ಹಾಗಾಗಿ ಕ್ಯಾಪ್ ಎಲ್ಲ ಹಾಕಿದ್ವಿ. ಬಸ್ಸಿನಿಂದ ಎಲ್ಲ ಇಳ್ಕೊಂಡ್ವಿ. ಬಸ್ಸಿಂದ ಇಳಿದು ಮತ್ತು ನಮಗೆ ಎಲ್ಲಿ ಮಲಗೋದಕ್ಕೆ ವ್ಯವಸ್ಥೆ ಎಲ್ಲಿ ಅಂತ ಹೇಳಿ ಗೊತ್ತಿರಲಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿದೆ ನಮ್ಮ ಫಲ್ಗುಣಿ ಬಸ್ ಅನ್ನುವಂಥದ್ದು. ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಮತ್ತೆ ಒಂದು ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡಿದರು. ಮತ್ತು ಬಸ್ಸಿಂದ ಕೆಲವರೆಲ್ಲ ಇಳಿತಾ ಇದ್ದರು. ಕೆಲವರೆಲ್ಲ ಒಮ್ಮೆ ಇಳಿದು ಮತ್ತೊಮ್ಮೆ ವೀಡಿಯೋ ಮಾಡಿ ಇನ್ನೊಮ್ಮೆ ಸ್ಟಾರ್ಟಿಂಗಿಂದ ಇಳಿತೇವೆ ಅಂತ ಹೇಳಿದರು ನಮ್ಮ ಸೆಟ್ಟಿನವರೆಲ್ಲ. ಸೊ ಹಾಗಾಗಿ ಅದನ್ನು ಕೂಡ ವೀಡಿಯೋ ಮಾಡಿದೆ. ನೋಡಿ, ಇವರೆಲ್ಲ ಆಗ ಇಳಿದಿದ್ದಾರೆ. ಈಗ ವಾಪಸ್ ವೀಡಿಯೋಗೆ ಬೇಕಾಗಿ ಮತ್ತೊಮ್ಮೆ ಇಳಿದದ್ದು. ನಮಗೆ ಒಂದು ಮನೆಯನ್ನು ತೋರಿಸಿದರು. ಫೈನಲಿ ಆ ಮನೆ ಹತ್ರ ಎಲ್ಲ ನಡ್ಕೊಂಡು ಬಂದ್ವಿ, ವಾಕಿಂಗ್ ಮಾಡ್ಕೊಂಡು ಬಂದ್ವಿ. ಹುಚ್ಚು ಕಟ್ಕೊಂಡೆಲ್ಲ ಫುಲ್ ನಾವೊಂದು 48ರಿಂದ 50 ಮಂದಿ ಅಷ್ಟು ಜನ ಇದ್ದೇವೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಲೋಕಲ್ ಯಕ್ಷಗಾನ ಅಂತ ಹೇಳಿ. ನೋಡಿ, ಇದೇ ಮನೆಯಲ್ಲಿ ನಮಗೆ ಬಿಡಾರ ಕೊಟ್ಟಿರುವಂಥದ್ದು ಮಲಗೋದಕ್ಕೆ. ಸೊ ಬೆಳಿಗ್ಗೆ ಒಂದು ದೋಸೆ, ಚಟ್ನಿ, ಶೀರೆ ಎಲ್ಲ ಇತ್ತು. ಚಹಾ ಎಲ್ಲ ಕುಡಿಯೋದಕ್ಕೆಲ್ಲ ಆಯಿತು ವ್ಯವಸ್ಥೆ. ನಾವೆಲ್ಲ ವ್ಯವಸ್ಥೆ ಮಾಡಿಕೊಂಡೆಲ್ಲ ತಿಂದೆಲ್ಲ ಆಯಿತು. ಹಾಗೆ ಎಲ್ಲ ಮಲಗೋದಕ್ಕೆ ರೆಡಿ ಆದರು. ಕೆಲವರೊಂದಷ್ಟು ಫ್ರೆಶ್ ಅಪ್ ಆಗೋದಕ್ಕೆ ರೆಡಿ ಆಗ್ತಾಯಿದ್ರು, ಮಲಗೋದಕ್ಕೆ ರೆಡಿ ಆಗ್ತಾಯಿದ್ರು. ನಾವು ಮಾತ್ರ ಬ್ಯಾಟ್ ಬಾಲ್ ಇಟ್ಕೊಂಡು ಕ್ರಿಕೆಟ್ ಆಡೋದಕ್ಕೆ ಹೊರಟು ಬಂದ್ವಿ. ಒಂದು 2-3 ಕಡೆ ಅಲ್ಲಿ ಸ್ವಲ್ಪ ಸುತ್ತಾಡಿದ್ವಿ. ಮತ್ತು ಫೈನಲಿ ಒಂದು ಕಡೆ ಗದ್ದೆ ಇತ್ತು. ಆ ಗದ್ದೆಯಲ್ಲಿ ಬಂದು ಕ್ರಿಕೆಟ್ ಆಡೋದಕ್ಕೆ, ನಾಡಿದ್ದು ಮ್ಯಾಚ್ ಇದೆ ಅಲ್ಲ, ನಮ್ಮ ಕಲಾವಿದರ ಮ್ಯಾಚ್. ಹಾಗಾಗಿ ಸ್ವಲ್ಪ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡುವ ಅಂತ ಹೇಳೋದಕ್ಕೆ. ಸೊ ಒಂದು ಗದ್ದೆ ನೋಡಿ, ಈ ಗದ್ದೆಯಲ್ಲಿ ಕ್ರಿಕೆಟನ್ನು ಆಡಿದ್ವಿ. ಸೊ ಗದ್ದೆಯಲ್ಲಿ ಕ್ರಿಕೆಟ್ ಆಡಿದ್ವಿ. ಮತ್ತು ಯಾರೋ ಹೇಳಿದರು ಅಲ್ಲಿ ಆನೆ 30-35 ಆನೆಗಳು ಬರ್ತದೆ ಅಂತ ಹೇಳಿ. ಆನೆದ್ದು ಹೆಜ್ಜೆ ಗುರುತೆಲ್ಲ ಇತ್ತು.
ಚಳಿ ಆಟ ಆಡಿ ಅಲ್ಲಿಂದ ಮತ್ತೆ ವಾಪಸ್ ನಮ್ಮ 11:30 12 ಗಂಟೆ ಅಷ್ಟೊತ್ತಿಗೆ ಬಂದು ಬಿಡಾರದ ಹತ್ರವೇ ಬಂದು ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟನ್ನು ಮಾಡಿದ್ವಿ. ಮಲಗಿ ರೆಸ್ಟು ಆಗಬೇಕು ಅಂತ ಹೇಳಿ ಸ್ವಲ್ಪ ಮಲಗಿ ಮತ್ತು ಸಂಜೆ ಬೇಗ ಎದ್ದೇಳಬೇಕಲ್ಲ ಅಂಥೇಳಿ. ಆದರೂ ಕೂಡ ನಿದ್ರೆ ಬರ್ತಿರಲಿಲ್ಲ. ಎಲ್ಲ ಸ್ವಲ್ಪ ಹರಟೆ ತಮಾಷೆ ಅದು ಇದು ಮಾತಾಡಿಕೊಂಡು ನಗಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಅಂತೂ ಸ್ವಲ್ಪ ನಿದ್ರೆ ಕೂಡ ಮಲಗೋದಕ್ಕಾಗಲಿಲ್ಲ. ಮತ್ತು ಹಾಗೂ ಹೇಗೋ ಮಲಗಿ ಸಂಜೆ ಅಲ್ಪ ಸ್ವಲ್ಪ ನಿದ್ರೆ ಆಯಿತು. ಅದು ನಿದ್ರೆ ಎಲ್ಲ ಆಗಿ ಸಂಜೆ ರೆಡಿಯಾಗಿ 5:30 6 ಗಂಟೆ ಅಷ್ಟು ಹೊತ್ತಿಗೆ ಯಕ್ಷಗಾನದ ಪ್ಲೇಸ್ ಹತ್ರ ಬಂದ್ವಿ. ಆಗ ಎಂಟಿ ಆಗಿದ್ದಂತಹ ಪ್ಲೇಸ್ ಈಗ ಫುಲ್ ಡೆಕೋರೇಷನ್ ಎಲ್ಲ ಆಗಿ ರಂಗಸ್ಥಳ ಎಲ್ಲ ಹಾಕಿ ಫುಲ್ ಜನ ಎಲ್ಲ ಬಂದಿದ್ದರು. ನಾನು ಮತ್ತು ನವೀನನ್ನು ನಡ್ಕೊಂಡು ಬಂದ್ವಿ. ಅಲ್ಲಿ ನೋಡಿ ಈಗ ಚೇರಲ್ಲಿ ಇಟ್ಟಿದ್ದಾರೆ. ಆಗ ಎಂಟಿ ಇದ್ದ ಪ್ಲೇಸ್ ಈಗ ಫುಲ್ಲು ಲೈವ್ ಬೇರೆ ಇತ್ತು. ಸೊ LED ಹಾಕಿದ್ದಾರೆ, ರಂಗಸ್ಥಳ ಎಲ್ಲ ಹಾಕಿದ್ದಾರೆ. ಸೊ ಜನ ಇದ್ದರು. ಸೊ ಅಲ್ಲಿ ಒಂದಷ್ಟು ಹೊತ್ತು ಅಲ್ಲೆಲ್ಲ ಶೂಟ್ ಮಾಡಿ ಮತ್ತು ನಮಗೂ ಕೂಡ ನಮ್ಮ ವೇಷಕ್ಕೆ ಕೂತ್ಕೊಳ್ಬೇಕಿತ್ತು. ಅದಕ್ಕಿಂತ ಮುಂಚೆ ಕಟೀಲಿನ ನೋಡಿ, ಇದು ಒಂದು ದೇವಸ್ಥಾನ, ಅಲ್ಲಿ ದೇವರ ಒಂದು ದೇವಸ್ಥಾನ ಇದೆ ಆಟ ಆಗೋ ಜಾಗದ ಹತ್ತಿರ. ಅಲ್ಲಿ ಕೂಡ ಹೋಗಿ ಪ್ರಸಾದವನ್ನು ತಗೊಂಡು ಬಂದ್ವಿ. ಆಗುವಷ್ಟು ಹೊತ್ತರಲ್ಲಿ ಸ್ಟಾರ್ಟಿಂಗ್ ಸಭಾ ಕಾರ್ಯಕ್ರಮ ಇತ್ತು. ಅಂದರೆ ಕಟೀಲಿನ ಹಸ್ರಣ್ಣರು ಹಿರಿಯ ಹಸ್ರಣ್ಣರು ಬಂದಿದ್ದರು. ಅವರಿಗೆ ಸನ್ಮಾನ ಕಾರ್ಯಕ್ರಮ ಅನ್ನುವಂಥದ್ದೆಲ್ಲ ಇತ್ತು. ಅದರದ್ದು ಒಂದಿಷ್ಟು ಕ್ಲಿಪ್ಸನ್ನೆಲ್ಲ ಹಾಕಿದ್ದೇನೆ ನೋಡಿ. ಇದು ರಂಗಸ್ಥಳದಲ್ಲಿ ಸಿದ್ಧತೆಯನ್ನು ಕೂಡ ಮಾಡ್ತಾಯಿದ್ರು ನಮ್ಮ ರಂಗ ನಿರ್ದೇಶಕರು. ಅಂದರೆ ಪ್ರಸಂಗ ಆರಂಭ ಆಗೋದಕ್ಕಿಂತ ಮುಂಚೆ ಇದೆಲ್ಲ ಮಾಡ್ತಾಯಿದ್ರು. ಸೊ ಇದು ಚೌಕಿಯ ಚಿತ್ರಣ. ಬೀಳೂರು ಅರೆಹಳ್ಳಿ ಹತ್ರ ನಡೆಯುವಂತಹ ನಮ್ಮ ಕಟೀಲು 5ನೇ ಮೇಳದ್ದು ನಮ್ಮ ಮೇಳದ ಪ್ರಬಂಧಕರಾದಂತಹ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ನಮ್ಮ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದಂದರೆ ಕಟೀಲಿನ ಹಸ್ರಣ್ಣರು ಬಂದಿದ್ರಲ್ಲ, ಅವರಿಗೊಂದು ಸನ್ಮಾನ ಕಾರ್ಯಕ್ರಮದ ಬಗೆಗೆ ಅವರು ಒಂದಷ್ಟು ವಿಚಾರಗಳನ್ನೆಲ್ಲ ಹೇಳಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಿತು. ಇದೆಲ್ಲ ಆದ ನಂತರ ನಾನು ನನ್ನ ಯಕ್ಷವೇಷಕ್ಕೆ ರೆಡಿಯಾದೆ. ಯಕ್ಷವೇಷಕ್ಕೆಲ್ಲ ರೆಡಿಯಾಗಿ ಹೋಗೋದಕ್ಕೆ ಸಿದ್ಧ ಆದೆ. ವೇಷ ರೆಡಿಯಾಗಿತ್ತು. ಯಕ್ಷವೇಷಕ್ಕೆ ಹೋಗಲಿಕ್ಕೆ ರೆಡಿಯಾಗಿ ಮತ್ತೆ ನನ್ನ ಒಮ್ಮೆ ಹೋಗಿ ಬಂದು ಮತ್ತೊಮ್ಮೆ ದೇವೇಂದ್ರ ಬಲ ಇತ್ತಲ್ಲ, ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅದು ಕೂಡ ಎಲ್ಲ ಆದ ನಂತರ ನಂದು ಮೇಕಪ್ ಎಲ್ಲ ರಿಮೂವ್ ಮಾಡಿ ಒಮ್ಮೆ ನೋಡಿ ಫುಲ್ಲು ಹೌಸ್ಫುಲ್ ಆಗಿತ್ತು. ಇಡೀ ಸಭೆ ರಶ್ ಇತ್ತು. ಸೊ ಅದರದ್ದು ವಿಡಿಯೋ ಮಾಡಿದ್ದೇನೆ. ನಂತರ ಇದಿಷ್ಟು ಬೇಲೂರಲ್ಲಿ ನಡೆದಂತಹ ಯಕ್ಷಗಾನದ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮುಂದಿನ ಲಾಗಲ್ಲಿ ಸಿಗುವ. ನಮಸ್ಕಾರ.